ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಡೈಲಿ ಕರೆಂಟ್ ಅಫೇರ್ಸ್ ಪ್ರಜಾವಾಣಿ ಪೇಪರು ಮತ್ತೆ ವಿದ್ಯಾರ್ಥಿ ಮಿತ್ರ ಮತ್ತೆ ವಿಜಯವಾಣಿ ಪೇಪರ್ ಅಲ್ಲಿ ಏನೇನು ಪ್ರಚಲಿತ ಘಟನೆಗಳು ಬಂದಿದಾವೆ ಅಂತ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್, RBIದ ಕೇಂದ್ರೀಯ ನಿರ್ದೇಶಕರ ಮಂಡಳಿಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ, 3 ತಾತ್ಕಾಲಿಕ ನಿರ್ದೇಶಕರನ್ನ ನೇಮಕ ಮಾಡಿದೆ. ಆ 3 ತಾತ್ಕಾಲಿಕ ನಿರ್ದೇಶಕರ ಹೆಸರು ಅಶೋಕ್ ಗುಲಾಟಿ, ಮನೀಶ್ ಸಬರ್ವಾಲ್ ಮತ್ತು ರಾಜೀವ್ ಕುಮಾರ್. ಇವರನ್ನ ಈ ಸಂಪುಟ ನೇಮಕಾತಿ ಸಮಿತಿ ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್ ಅವರು ಏನ್ ಮಾಡಿದ್ದಾರೆ, ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇವರು ಈ ತಾತ್ಕಾಲಿಕ ನಿರ್ದೇಶಕರ ಅಂತ ಏನು ಆಯ್ಕೆ ಆಗಿದಾರಲ್ಲ, ನೇಮಕ ಆಗಿದಾರಲ್ಲ, ಅವರು 4 ವರ್ಷದ ಅಧಿಕಾರಾವಧಿಗೆ ಏನಂದ್ರೆ ಅವರು ನೇಮಕ ಆಗಿದ್ದಾರೆ. ಅದೇ ರೀತಿ ಲೋಕಲ್ ಬೋರ್ಡ್ ಆಫ್ RBI ಸ್ಥಳೀಯ ಮಂಡಳಿಗೆ ಈ ಹಣಕಾಸು ಸೇವಾ ಇಲಾಖೆಯವರು 3 ಹೆಸರುಗಳನ್ನ ಅಂದ್ರೆ ಈ 3 ಹೆಸರುಗಳನ್ನ ಕೊಟ್ಟಿದ್ರು RBI ಸ್ಥಳೀಯ ಮಂಡಳಿಗೆ ನಿರ್ದೇಶಕರ ಮಾಡಬೇಕಂತ. ಯಾರಿಗಂದ್ರೆ ಈ ಕೇಂದ್ರ ಸರ್ಕಾರ ಕೊಟ್ಟಿದ್ದು. ಈಗ ಈ ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್ ಅವರು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅದೇ ರೀತಿ ಈಗ ನೆಕ್ಸ್ಟ್ 2016ರ ಸಂಚಾರ ದಟ್ಟಣೆ ವರದಿ ಬಿಡುಗಡೆ. ಸಂಚಾರ ದಟ್ಟಣೆ ವರದಿ ಬಿಡುಗಡೆ ಆಗಿದೆ. ಆ ಸಂಚಾರ ದಟ್ಟಣೆ ವರದಿ ಬಿಡುಗಡೆಯಲ್ಲಿ ಈ ಕೆಂಪೇಗೌಡ ವಿಮಾನ ನಿಲ್ದಾಣ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮತ್ತೆ ಸರಕು ಸಾಗಾಣಿಕೆಯಲ್ಲಿ ಈ ಕೆಂಪೇಗೌಡ ವಿಮಾನ ನಿಲ್ದಾಣ ದಕ್ಷಿಣ ಭಾರತದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಮತ್ತೆ ಮುಂಬರುವ ವರ್ಷಗಳಲ್ಲಿ ಅಮೆರಿಕದ ಒಂದು ಸಂಸ್ಥೆ ಓಯಿಂಗ್ಸ್ ಅಂಡ್ ಮೆರಿಲ್ ಎಂಬ ಸಂಸ್ಥೆ ಜೊತೆ ಅವರ ಸಹಯೋಗದೊಂದಿಗೆ ಈ ಕೆಂಪೇಗೌಡ ವಿಮಾನ ನಿಲ್ದಾಣದ ನವೀಕರಣವನ್ನು ಮಾಡಲಾಗುತ್ತದೆ. ಮತ್ತೆ ಈ ನವೀಕರಣ ಮಾಡಲಾಗುತ್ತದಲ್ಲ, ಇದರ ಒಂದು ಯೋಜನೆ ಹೆಸರು T2 ಅಂತ ಯೋಜನೆ ಅಂತ ಆಯ್ತಂತದ್ರ ಹೆಸರು. ನೆಕ್ಸ್ಟ್ ಟಾಪಿಕ್, ನಕಲು ಮಾಡಿದರೆ 3 ವರ್ಷ ಡಿಬಾರ್, ತಿದ್ದುಪಡಿ ಮಸೂದೆ ಮನ್ನಣೆ. ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು, ನೀವು ಸೋರಿಕೆ ಆಗ್ತಾ ಇರೋದು ಅಲ್ಲಿ ಇಲ್ಲಿ ಕೇಳಿರ್ಬೋದು. ಅದನ್ನ ತಡೆಗಡೆಗೋಸ್ಕರ, ಅದನ್ನ ನಿಯಂತ್ರಣ ಮಾಡೋಗೋಸ್ಕರ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತ ಅದೇ ರೀತಿ ಮಾರಾಟ ಮಾಡಿದರೆ ಓಕೆ 5 ವರ್ಷ ಜೈಲು, ಮತ್ತ ಪರೀಕ್ಷೆಯಲ್ಲಿ ಒಂದ್ ವೇಳೆ ಕಾಪಿ ಮಾಡಿದರೆ ಅವ್ರು ಆ 3 ವರ್ಷ ಡಿಬಾರ್ ಮಾಡೋಗೋಸ್ಕರ ಒಂದು ಮಸೂದೆ, ಕರ್ನಾಟಕ ಶಿಕ್ಷಣ ಮಸೂದೆ, ಆ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸಲಾಗಿದೆ. ಈ ಮಸೂದೆಯ ಪ್ರಕಾರ ಒಂದು ವೇಳೆ ಒಬ್ಬ ವ್ಯಕ್ತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದರೆ, ಆ ಸೋರಿಕೆ ಮಾಡಿದ ಅವ ಅಪರಾಧ ಅಂತ ಸಾಬೀತಾದ್ರೆ ಅವನಿಗೆ 5 ವರ್ಷಗಳ ಜೈಲು ಅಥವಾ 5 ಲಕ್ಷ ದಂಡ ಏನಂದ್ರೆ ವಿಧಿಸಲಾಗುತ್ತಂತ. ಮತ್ತೆ ಒಂದು ವೇಳೆ ಒಬ್ಬ ವಿದ್ಯಾರ್ಥಿ ನಕಲು ಮಾಡಿದರೆ ಪರೀಕ್ಷೆಯಲ್ಲಿ, ಅವನಿಗೆ 3 ವರ್ಷ ಪರೀಕ್ಷೆ ಬರೆಯಕ ಅರ್ಹರಾಗಿದ್ದಿಲ್ಲ ಅಂದ್ರೆ ಅದರ ಅರ್ಥ 3 ವರ್ಷಗಳವರೆಗೆ ಡಿಬಾರ್ ಮಾಡಲಾಗುತ್ತಂತ ಈ ಮಸೂದೆಯಲ್ಲಿ ಏನ್ ಮಾಡಿದರೆ ಮಂಡಿಸಲಾಗಿದೆ. ಪ್ರೇಮಾ ಭಟ್ಗೆ ಸಾಹಿತ್ಯ ಪ್ರಶಸ್ತಿ. 2014ರ ಡಾಕ್ಟರ್ ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿಗೆ ಪ್ರೇಮಾ ಭಟ್ ಅವರೇನಂದ್ರ ಭಾಜನರಾಗಿದ್ದಾರೆ. ಈ ಡಾಕ್ಟರ್ ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿಯನ್ನ ಅವರ ಪುತ್ರಿ ಭುವನೇಶ್ವರಿ ಅನ್ನೋರೇನಂದ್ರೆ ಸ್ಥಾಪಿಸಿದಾರಂತ ಈ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ. ಈ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ್ರ ಮನು ಬಳಿಗರ್ ಅವರಿದ್ದಾರೆ. ಮತ್ತೆ ಈ ಡಾಕ್ಟರ್ ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ ಐತಲ್ಲ, ಈ ಪ್ರಶಸ್ತಿ 20,000 ನಗದು ಮತ್ತು ಒಂದು ಫಲಕವನ್ನು ಒಳಗೊಂಡಿದೆ ಅಂತ. 9ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವ. 9ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಫೆಬ್ರವರಿ 2ರಿಂದ ಫೆಬ್ರವರಿ 9ರವರೆಗೆ ಬೆಂಗಳೂರಲ್ಲಿ ನಡೆಯಿತು. ಮತ್ತೆ ಬೆಂಗಳೂರಲ್ಲಿ ಮತ್ತೆ ಮೈಸೂರಲ್ಲಿ ಏನಂದ್ರೆ ಸ್ಕ್ರೀನಿಂಗ್ ಅಂದ್ರೆ ಚಲನಚಿತ್ರ ಪ್ರದರ್ಶನವನ್ನು ಇಟ್ಟಿದ್ರಲ್ಲಿ ಬೇರೆ ಬೇರೆ ಒಂದು ಸಿನಿಮಾ ಥಿಯೇಟರ್ಗಳಲ್ಲಿ. ಈಗ ಅದರದ ಸಮಾರೋಪ ಸಮಾರಂಭ ಮೈಸೂರಲ್ಲಿ ನಡೆಯಿತು. ಅಲ್ಲಿ 12 ಸಿನಿಮಾಗಳಿಗೆ ಪುರಸ್ಕಾರ ಮಾಡಿದ್ದಾರೆ. ಅದರಲ್ಲಿ ಅತ್ಯುತ್ತಮ ಭಾರತೀಯ ಸಿನಿಮಾ ಪ್ರಶಸ್ತಿ ಅನ್ನ ಹರಿಕಥಾ ಪ್ರಸಂಗ ಕನ್ನಡ ಸಿನಿಮಾಕ್ಕ ಹೋಗಿದೆ. ಆ ಹರಿಕಥಾ ಪ್ರಸಂಗ ಕನ್ನಡ ಸಿನಿಮಾವನ್ನ ಅನನ್ಯ ಕಾಸರಳ್ಳಿ ಅವರು ನಿರ್ದೇಶನ ಮಾಡಿದ್ದಾರೆ. ಅದೇ ರೀತಿ ಕನ್ನಡ ಚಲನಚಿತ್ರ ಸ್ಪರ್ಧಾ ವಿಭಾಗ ಜೂರಿ ಪ್ರಶಸ್ತಿ 3 ಚಿತ್ರಗಳಿಗೆ ಹೋಗಿದೆ. ಅದರಲ್ಲಿ ಮೊದಲ ಸ್ಥಾನ ಯಾರಿಗೆ ಅಂದ್ರೆ ರಾಮರೇ ಚಿತ್ರಕ್ಕೆ ಹೋಗಿದೆ. ಅದು ನಿರ್ದೇಶನ ಮಾಡಿದವರು ಸತ್ಯಪ್ರಕಾಶ್ ಅವರು. ಮತ್ತೆ ದ್ವಿತೀಯ ಬಹುಮಾನ ಪಲ್ಲಟ ಚಿತ್ರಕ್ಕೆ ಹೋಗಿದೆ. ಅದು ನಿರ್ದೇಶನ ಮಾಡಿದವರು ರಘು SP. ಅದೇ ರೀತಿ ತೃತೀಯ ಬಹುಮಾನ ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು, ಅದು ನಿರ್ದೇಶನ ಮಾಡಿದರು ಹೇಮಂತ್ M. ರಾವ್. ಫೆಬ್ರವರಿ 8ರಂದು ಅಧಿಸೂಚನೆ ಪ್ರಕಟ. ಪಡಿತರಕ್ಕೆ ಆಧಾರ ಕಡ್ಡಾಯ ಕೇಂದ್ರ ಸರ್ಕಾರ. ಈಗ ನಾವು ಅಡುಗೆ ಅನಿಲ ಅಂದ್ರೆ ಗ್ಯಾಸ್ ಸಿಲಿಂಡರ್ ನಾವು ತಗೋಬೇಕಾದ್ರೆ ನಮಗೆ ಸಬ್ಸಿಡಿ ಕೊಡ್ತಿದ್ರು. ಆ ಸಬ್ಸಿಡಿ ನಾವು ಒಂದ್ ವೇಳೆ ನಮಗೆ ಬರ್ಬೇಕಂದ್ರೆ ನಮಗೆ ಕೇಂದ್ರ ಸರ್ಕಾರ ಈ ಆಧಾರ ಸಂಖ್ಯೆಯನ್ನ ನಾವು ಅದರ ಜೊತೆ ಲಿಂಕ್ ಮಾಡ್ಬೇಕಂತ, ಅಂದ್ರೆ ಕಡ್ಡಾಯವಾಗಿ ಲಿಂಕ್ ಮಾಡ್ಬೇಕಂತ ನಮಗೆ ಕೇಂದ್ರ ಸರ್ಕಾರ ಅವಾಗ ನಿರ್ಧರಿಸಿತ್ತು. ಅದೇ ನಿಟ್ಟಿನಲ್ಲಿ ಈಗ ಆಧಾರ ಸಂಖ್ಯೆಯನ್ನ ಪಡಿತರ ಚೀಟಿ ಜೊತೆ ಅಂದ್ರೆ ಪಡಿತರ ಚೀಟಿ ಜೊತೆ ಅಂದ್ರೆ ನಾವು ಆಧಾರ ಸಂಖ್ಯೆಯನ್ನ ನೋಂದಣಿ ಮಾಡ್ಕೋಬೇಕು. ಒಂದ್ ವೇಳೆ ನೋಂದಣಿ ಮಾಡ್ಕೊಂಡಾಗ ನಮಗೇನಂದ್ರೆ ಆಹಾರ ಧಾನ್ಯಗಳನ್ನ ಪಡೆಯೋದಕ್ಕೋಸ್ಕರ ನಾವು ಅರ್ಹರಾಗಿರ್ತೀವಿ. ಅಂದ್ರೆ ನಮಗೆ ಆಹಾರ ಪದಾರ್ಥವನ್ನು ಪಡೆಯಲು ಅದು
ಸಹಾಯ ಮಾಡುತ್ತೆ. ಇಲ್ಲ ಅಂತಂದ್ರೆ ನಮಗೆ ಆಹಾರ ಪದಾರ್ಥಗಳನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅದಕ್ಕೋಸ್ಕರ ಜೂನ್ 30ರೊಳಗೆ ಏನಂದ್ರೆ ನಾವು ಒಂದು ವೇಳೆ ಪಡಿತರ ಚೀಟಿಗಳ ಜೊತೆ ನಾವು ಆಧಾರ ಸಂಖ್ಯೆಯನ್ನು ನಾವು ಒಂದು ವೇಳೆ ನೋಂದಣಿ ಮಾಡಲಿಲ್ಲ ಅಂದ್ರೆ ಆ ಜೂನ್ 30ರೊಳಗೆ ನೋಂದಣಿ ಮಾಡೋಕ್ಕೋಸ್ಕರ ಅದನ್ನ ನಮಗೆ ಅವಧಿಯನ್ನು ಕೊಟ್ಟಿದೆ, ಅಂದ್ರೆ ಅವಕಾಶವನ್ನು ಕೊಟ್ಟಿದೆ. ಆಮೇಲೆ ಈ ಆಧಾರ ಸಂಖ್ಯೆಯನ್ನ ನಾವು ಈ ಪಡಿತರ ಚೀಟಿ ಜೊತೆಗೆ ನೋಂದಣಿ ಮಾಡೋಕ್ಕೋಸ್ಕರ ನಾವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನ ನಾವು ನ್ಯಾಯಬೆಲೆ ಅಂಗಡಿಯಲ್ಲಿ ಸಲ್ಲಿಸಬಹುದು. ಫಿಫಾ ರ್ಯಾಂಕಿಂಗ್ ಭಾರತಕ್ಕೆ 131ನೇ ಸ್ಥಾನ. ಫಿಫಾ ರ್ಯಾಂಕಿಂಗ್ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆ ರ್ಯಾಂಕಿಂಗ್ ಅಲ್ಲಿ ಅಂದ್ರೆ ಈ ಫಿಫಾ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ ಫುಟ್ಬಾಲ್ ತಂಡ ಅಂದ್ರೆ ನಮ್ಮ ಭಾರತದ ಫುಟ್ಬಾಲ್ ತಂಡ 131ನೇ ಸ್ಥಾನವನ್ನು ಪಡ್ಕೊಂಡಿದಂತೆ. ಅದೇ ರೀತಿ ಏಷ್ಯಾ ರಾಷ್ಟ್ರಗಳಲ್ಲಿ ಈ ಭಾರತ ಫುಟ್ಬಾಲ್ ತಂಡ 20ನೇ ಸ್ಥಾನವನ್ನು ಪಡೆದಿದೆ. ಮತ್ತೆ ಈ ಫಿಫಾ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಮೊದಲ ಸ್ಥಾನ ಅರ್ಜೆಂಟೀನಾ ಅನ್ನು ಪಡೆದುಕೊಂಡಿದೆ. ಅದರ ನಂತರ ಜರ್ಮನಿ, ಬ್ರೆಜಿಲ್, ಜರ್ಮನಿ, ಚಿಲಿ, ಬೆಲ್ಜಿಯಂ ಈ ತಂಡಗಳು ನಂತರದ ಸ್ಥಾನವನ್ನು ಪಡೆದುಕೊಂಡಿದ್ದಾವೆ. ಭಾರತದಲ್ಲಿ ಬಿಮ್ಸ್ಟೆಕ್ ರಕ್ಷಣಾ ಸಲಹೆಗಾರರ ಮೊದಲ ಸಭೆ. ಬಿಮ್ಸ್ಟೆಕ್ ಅಂದ್ರೆ ದಿ ಬೇ ಆಫ್ ಬೆಂಗಾಲ್ ಇನಿಷಿಯೇಟ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ. ಇದು ದಕ್ಷಿಣ ಏಷ್ಯಾ ಹಾಗೂ ಆಗ್ನೇಯ ಏಷ್ಯಾ, ಸೌತ್ ಏಷ್ಯಾ ಮತ್ತೆ ಸೌತ್ ಈಸ್ಟ್ ದೇಶಗಳನ್ನ ಈ ಬಿಮ್ಸ್ಟೆಕ್ ಒಳಗೊಂಡಿದೆ. ಈ ಬಿಮ್ಸ್ಟೆಕ್ ಅಲ್ಲಿ 7 ರಾಷ್ಟ್ರಗಳಿದಾವೆ. ಯಾವಂದ್ರೆ ಬಾಂಗ್ಲಾದೇಶ್, ಭೂತಾನ್, ಭಾರತ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ದೇಶಗಳನ್ನ ಒಳಗೊಂಡಿದೆ ಈ ಬಿಮ್ಸ್ಟೆಕ್. ಇದರದ 4ನೇ ಶೃಂಗಸಭೆ ನೇಪಾಳದಲ್ಲಿ ಜರುಗಿತು. ಆ ಒಂದು ಶೃಂಗಸಭೆಯಲ್ಲಿ ಭದ್ರತಾ ಸಲಹೆಗಾರ ರಾಷ್ಟ್ರೀಯ ಅಂದ್ರೆ ಬಿಮ್ಸ್ಟೆಕ್ ದೇಶಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಒಂದು ಸಭೆಯನ್ನ ಮಾಡ್ಬೇಕಂತ ಒಂದು ತೀರ್ಮಾನಿಸಿದ್ರು. ಆ ಸಭೆಯನ್ನ ಇವಾಗ ಅದರ ಮೊದಲ ಸಭೆಯನ್ನ ಭಾರತದಲ್ಲಿ ನಡೆಯಲಿದೆ ಅಂತ ಹೇಳಲಾಗಿದೆ. ಹಳೆಯ ಕಾನೂನು ರದ್ದು ಮಸೂದೆ ಮನ್ನಣೆ. 150 ವರ್ಷಗಳಷ್ಟು ಹಳೆಯಾದ ಯಾವ ಅಪ್ರಸ್ತುತ ಮತ್ತು ಹಳೆಯ ಕಾನೂನುಗಳದವಲ್ಲ ಅವು ರದ್ದು ಮಾಡ್ಬೇಕಂತ ಒಂದು ತಿದ್ದುಪಡಿ ತರುವ ಮೂಲಕ ಒಂದು ಮಸೂದೆಯನ್ನ 2017 ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಅದು ಮಂಡಿಸಿದವರು ಕಾನೂನು ಸಚಿವರಾದ ರವಿಶಂಕರ್ ಪ್ರಸಾದ್ ಅವರು. ಈ ಮಸೂದೆಯ ಪ್ರಕಾರ ಒಂದು ವೇಳೆ ಈ ಮಸೂದೆಯನ್ನು ಜಾರಿಗೆ ತಂದ್ರೆ 105 ಅಪ್ರಸ್ತುತ ಕಾನೂನುಗಳನ್ನು ರದ್ದುಗೊಳಿಸ್ತಾವಂತ. ಮತ್ತೆ ಕಾನೂನು ಬಾಹಿರ ಚಟುವಟಿಕೆ 2008ರ ತಿದ್ದುಪಡಿ ಏನೈತಾ ಆ ತಿದ್ದುಪಡಿ ಕಾಯ್ದೆಯನ್ನ ಮಾಡಲಾಗುತ್ತೆ. ಮತ್ತೆ ರಾಷ್ಟ್ರಪತಿ ಉಪರಾಷ್ಟ್ರಪತಿಯವರ ಏನು ಪಿಂಚಣಿ ಐತಲ್ಲ ಆ ಪಿಂಚಣಿ ಕಾಯ್ದೆಯನ್ನ ತಿದ್ದುಪಡಿ ಮಾಡಲಾಗುತ್ತಂತೆ ಒಂದ್ ವೇಳೆ ಈ ಮಸೂದೆ ಯಾವುದು ಹಳೆಯ ಕಾನೂನು ರದ್ದು ಮಸೂದೆ ಒಂದ್ ವೇಳೆ ಜಾರಿಗೆ ಬಂದ್ರೆ. ಎಪಿಯಲ್ಲಿ ಮೊದಲ ಇ ಕ್ಯಾಬಿನೆಟ್. ಅರುಣಾಚಲ ಪ್ರದೇಶದಲ್ಲಿ ಈ ಸಂಪುಟ ಸೊಲ್ಯೂಷನ್ ಅನ್ನ ಅಳವಡಿಸಿಕೊಳ್ಳಲಾಗಿದಂತೆ. ಇದು ರಾಜ್ಯ ಸಚಿವ ಸಂಪುಟ ಸದಸ್ಯರಿಗೆ ಅಂದ್ರ ಬಹಳ ಒಂದು ನಿರ್ಧಾರಗಳನ್ನು ತಗೊಳಕ ಆಮೇಲೆ ಅಂದ್ರೆ ಸಭೆಗಳನ್ನ ಚರ್ಚಿಸಲಕ ಈ ಎಲ್ಲ ಏನಂದ್ರೆ ಸುಲಭವಾಗಿ ಮಾಡಕಂದ್ರ ಇದು ಒಂದು ಅನುಕೂಲ ಮಾಡಿಕೊಡುತ್ತಂತ ಈ ಸಂಪುಟ ಸೊಲ್ಯೂಷನ್ ಈ ಕ್ಯಾಬಿನೆಟ್ ಅನ್ನೋದು. ಇದರಿಂದ ಈಗ ಸದ್ಯದಲ್ಲಿ ಏನಂದ್ರೆ ಒಂದು ವೇಳೆ ಈ ಸಭೆಯನ್ನ ನಡೆಸಬೇಕಾದ್ರೆ ಈ ಕ್ಯಾಬಿನೆಟ್ ಸಭೆಯಲ್ಲಿ ಕ್ಯಾಬಿನೆಟ್ ಸಭೆ ನಡೆಸಬೇಕಾದ್ರೆ 4-5 ತಾಸುಗಳನ್ನು ತಗೊಳ್ಳುತ್ತಂತ. ಒಂದ್ ವೇಳೆ ಈ ಕ್ಯಾಬಿನೆಟ್ ಅನ್ನು ಅಳವಡಿಸಿಕೊಂಡ್ರೆ ಅದು 30 ಮತ್ತು 90 ನಿಮಿಷಗಳನ್ನ ಸಭೆಗಳನ್ನು ಮುಕ್ತಾಯಗೊಳಿಸಬಹುದು. ಅದೇ ರೀತಿ ಒಂದ್ ವೇಳೆ ಈ ಕ್ಯಾಬಿನೆಟ್ ಸೊಲ್ಯೂಷನ್ ಅಳವಡಿಸಿಕೊಂಡ್ರೆ ಸಾವಿರಾರು ಪುಟಗಳ ದಾಖಲೆಗಳು ಮತ್ತೆ ಮುದ್ರೆಗಳನ್ನ ಅಗತ್ಯ ಏನಂದ್ರೆ ತೊಡೆದು ಹಾಕಲು ಇದು ನೇರವಾಗಲಿ. ಅಂದ್ರೆ ಇದು ಮುದ್ರಣ ಮತ್ತು ಅಂದ್ರೆ ಸಾವಿರಾರು ದಾಖಲೆಗಳ ಪುಟಗಳನ್ನು ನಾವು ಏನ್ ಮಾಡ್ಬೇಕಂದ್ರೆ ದಾಖಲೆಗಳನ್ನು ಏನ್ ಮಾಡ್ಬೇಕಂದ್ರೆ ನಾವು ಅಂದ್ರೆ ಮುದ್ರಣ ಮಾಡ್ಬೇಕಂತ ಆ ಮುದ್ರಣವನ್ನ ಇದನ್ನ ತಡೆಗಟ್ಟಂತ. ಸೊ ಅದಕ್ಕೋಸ್ಕರ ಈ ಅರುಣಾಚಲ ಪ್ರದೇಶ ಅಂದ್ರೆ ಈ ಸಂಪುಟ ಸೊಲ್ಯೂಷನ್ ಅನ್ನ ಅಳವಡಿಸಿಕೊಂಡಿದೆ. ಮತ್ತೆ ಇದು ಈಶಾನ್ಯ ರಾಜ್ಯಗಳಲ್ಲಿ ಮೊಟ್ಟ ಮೊದಲ ರಾಜ್ಯ ಅಂತ ಈ ಕ್ಯಾಬಿನೆಟ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದು. ಒಪ್ಪಂದಗಳಿಗೆ ಸಂಪುಟದ ಅನುಮೋದನೆ. ನಮ್ಮ ರಾಷ್ಟ್ರ ಬೇರೆ ಬೇರೆ ದೇಶಗಳ ಜೊತೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಒಪ್ಪಂದಗಳನ್ನು ಮಾಡಿಕೊಳ್ತು. ಆ ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಏನ್ ಮಾಡಿದೆ ಅನುಮೋದನೆ ನೀಡಿದೆ. ಭಾರತ ಮತ್ತು ಸೆನೆಗಲ್ ಜೊತೆ ನಾವು ಆರೋಗ್ಯ ಮತ್ತು ವೈದ್ಯ ಕ್ಷೇತ್ರದ ಸಂಬಂಧಿಸಿದಂತ ಒಪ್ಪಂದವನ್ನು ಮಾಡಿಕೊಟ್ಟಿತ್ತು. ಆ ಒಪ್ಪಂದಕ್ಕೆ ಈಗ ಅನುಮೋದನೆ ಸಿಕ್ಕಿದೆ. ಅದೇ ರೀತಿ ಭಾರತ ಮತ್ತು ಫ್ರಾನ್ಸ್ ಅಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ವೇಷಣಾ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ಸಂಬಂಧವನ್ನ ಒಪ್ಪಿಗೆ ಆಗಿತ್ತು. ಆ ಒಪ್ಪಿಗೆಗೆ ಅಂದ್ರೆ ಈಗ ಅನುಮೋದನೆ ದೊರೆತಿದೆ. ಅದೇ ರೀತಿ ಭಾರತ ಮತ್ತು ವಿಯೆಟ್ನಾಂ ಭಾರತವು ವಿಯೆಟ್ನಾಂ ಜೊತೆ ಬಾಹ್ಯಾಕಾಶ ವಿಜ್ಞಾನ ತಂತ್ರಜ್ಞಾನ, ರಿಮೋಟ್ ಸೆನ್ಸಿಂಗ್, ಉಪಗ್ರಹ ಸಂವಹನ, ನ್ಯಾವಿಗೇಷನ್ ವ್ಯವಸ್ಥೆ ಮತ್ತೆ ಗ್ರಹಗಳ ಪರಿಶೋಧನೆಯಲ್ಲಿ ಮತ್ತೆ ನೌಕೆ ಬಳಕೆಗೆ ಸಂಬಂಧಿಸಿದಂತೆ ಸಹಕಾರ ಒಪ್ಪಂದವನ್ನು ಮಾಡಿಕೊಟ್ಟಿತ್ತು. ಆ ಸಹಕಾರ ಒಪ್ಪಂದಕ್ಕೆ ಈಗ ಕೇಂದ್ರ ಸಚಿವ ಸಂಪುಟ ಏನಂದ್ರೆ ಅನುಮೋದನೆ ನೀಡಿದೆ ಅಂತೆ. ಭರವಸೆಯ ಬ್ಯಾಡ್ಮಿಂಟನ್ ಪಟು ರಿತುಪರ್ಣ ಅವರು
ಒಬ್ಬರು ಬ್ಯಾಡ್ಮಿಂಟನ್ ಪಟು ಅವರು ತೆಲಂಗಾಣದವರು. ಈಗ ಮೊನ್ನೆ ತಾನೇ ಪಟ್ನಾದಲ್ಲಿ 81ನೇ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ನಡೀತು. ಆ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಆಗಿ ಇವರು ಯಾರಂದ್ರೆ ರಿತುಪರ್ಣ ಅವರು ಅಂದ್ರೆ ಗೆದ್ದುಕೊಂಡಿದ್ದಾರೆ ಈ 81ನೇ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನ. ಅದೇ ರೀತಿ ಇವರು ರಿತುಪರ್ಣ ಅವರಂದ್ರೆ ಭವಿಷ್ಯದ ಭಾರತೀಯ ಬ್ಯಾಡ್ಮಿಂಟನ್ ಸೈನಾ ನೆಹ್ವಾಲ್ ಅಂತ ಕರೀತಾರಂತ ಇವರಿಗೆ. ಇವರು ರೇಷ್ಮಾ ಕಾರ್ತಿಕ್ ಅವರಲ್ಲ, ಅವರನ್ನ ಮಣಿಸಿ ಅಂದ್ರೆ ಈ 81ನೇ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಲ್ಲಿ ಇವರು ಅಂತಿಮ ಪಂದ್ಯದಲ್ಲಿ ರೇಷ್ಮಾ ಕಾರ್ತಿಕ್ ಅವರನ್ನು ಮಣಿಸಿ ಅಂದ್ರೆ ಇವರು ಏನಾದ್ರೆ ಗೆದ್ದಿದ್ದಾರೆ. 39ನೇ ವರ್ಷದಲ್ಲಿ ರಾಷ್ಟ್ರೀಯ ಟಿ ಪ್ರಶಸ್ತಿ ಗೆಲುವು. ಇತ್ತೀಚೆಗೆ ಹರಿಯಾಣದಲ್ಲಿ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ನಡೀತು. ಆ ಚಾಂಪಿಯನ್ಶಿಪ್ ನಲ್ಲಿ ತಂಡ ವಿಭಾಗದಲ್ಲಿ ಬಂಗಾಳ ತಂಡ ಏನಂದ್ರೆ ಚಾಂಪಿಯನ್ ಆಯಿತು. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಈ 39 ವರ್ಷದ ಆನಂದಿತಾ ಚಕ್ರವರ್ತಿ ಅವರು. ಅವರನ್ನ ಈ ಬಂಗಾಳದವರು ಈ ಬಂಗಾಳ ತಂಡದಲ್ಲಿ ಅವರೇನಂದ್ರೆ ಪ್ರಮುಖ ಪಾತ್ರವನ್ನು ವಹಿಸಿ ಈ ಬಂಗಾಳ ತಂಡ ಏನಂದ್ರೆ ಈ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಅಲ್ಲಿ ಬಂಗಾಳ ತಂಡ ಏನಾಯ್ತು ಚಾಂಪಿಯನ್ ಆಯಿತು. ಮತ್ತೆ 1997ರ ಬಳಿಕ ಮೊದಲ ಬಾರಿಗೆ ಪ್ರಶಸ್ತಿ ಗೆಲ್ಲುವಲ್ಲಿ ನೆರವಾದ್ರಂತೆ. ಅಂದ್ರೆ ಬಂಗಾಳ 1997ರ ಬಳಿಕ ಇವಾಗ ಏನಂದ್ರೆ ಅವರು ಈ ಪ್ರಶಸ್ತಿ ರಾಷ್ಟ್ರೀಯ ಟಿ ಪ್ರಶಸ್ತಿಯನ್ನ ಗೆಲ್ಲುವುದಲ್ಲಿ ನೆರವಾದ್ರಂತ. ಅದೇ ರೀತಿ ಫಸ್ಟ್ ಅಂದ್ರೆ ಮೊದಲ ಬಾರಿಗೆ ಬಂಗಾಳದಲ್ಲಿ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನ ಗೆದ್ದಿದ್ದು ಕೋಲ್ಕತ್ತಾದಲ್ಲಿ 1993ರಲ್ಲಿ ನಡೆದ ಟೂರ್ನಿಯಲ್ಲಿ ಅಂತ. ಅವಾಗ ಈ ಬಂಗಾಳದವರಂದ್ರ ಮೊದಲ ಬಾರಿಗೆ ಪ್ರಶಸ್ತಿಯನ್ನ ಗೆದ್ದಿತ್ತಂತ. ನೆಕ್ಸ್ಟ್, ಮಹಿಳೆ ಮಕ್ಕಳ ವೃದ್ಧರ ಆರೋಗ್ಯಕ್ಕೆ ಒತ್ತು. ಕೇಂದ್ರ ಬಜೆಟ್ ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಜಾಸ್ತಿ ಏನು ಕೊಡುಗೆ ನೀಡಿಲ್ಲ. ಆದ್ರೆ ಏನಂದ್ರೆ ದೀರ್ಘಾವಧಿಯಲ್ಲಿ ಕಾಡುವ ರೋಗಗಳು ಅದಾವಲ್ಲ, ಆ ರೋಗಗಳನ್ನ ಕಡಿವಾಣ ಹಾಕೋಸ್ಕರ ಅಥವಾ ನಿವಾರಣೆ ಮಾಡೋಸ್ಕರ ಕ್ರಮಗಳನ್ನು ಸೂಚಿಸಲಾಗಿದೆ ಅಂತ ಈ ಬಜೆಟ್ ಕೇಂದ್ರ ಬಜೆಟ್ ನಲ್ಲಿ. ಈ ದೀರ್ಘಕಾಲಿಕ ರೋಗಗಳು ಯಾವ್ಯಾವ ಅಂದ್ರೆ ಕುಷ್ಠರೋಗ, ಆನೆಕಾಳು ರೋಗ, ಚರ್ಮ ರೋಗ, ದಡಾರ ರೋಗ ಮತ್ತು ಕ್ಷಯ ರೋಗ. ಈ ರೋಗಗಳನ್ನ ಈ ದೀರ್ಘಕಾಲಿಕ ರೋಗಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಂತ ಈ ಕೇಂದ್ರ ಬಜೆಟ್ ನಲ್ಲಿ ಹೇಳಲಾಗಿದೆ ಅಂತ. ಅವು 2017 ಕಾಲಾ ಅಜಾರ್ ಮತ್ತು ಆನೆಕಾಳು ರೋಗವನ್ನ ನಿರ್ಮೂಲನೆ ಮಾಡ್ಬೇಕಂತ. ಅದೇ ರೀತಿ 2018 ಕುಷ್ಠ ರೋಗವನ್ನು ಮಾಡ್ಬೇಕಂತ. 2020 ದಡಾರ ರೋಗವನ್ನ ನಿರ್ಮೂಲನೆ ಮಾಡಬೇಕು. 2025 ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡ್ಬೇಕಂತ ಹಲವು ಕಾರ್ಯಕ್ರಮಗಳನ್ನು ಏನಾದ್ರೆ ಹಮ್ಮಿಕೊಳ್ಳಲಾಗಿದೆ ಅಂದ್ರೆ ರೂಪಿಸಲಾಗಿದೆ ಅಂತ ಹೇಳಲಾಗಿದೆ. ಥ್ಯಾಂಕ್ ಯು ಸೋ ಮಚ್.